ಸೊ ನಮಸ್ತೆ ಆಯ್ತು, ಶೋಲ್ಡರ್ ಆಯ್ತು. ಈಗ ಒಂದು ಸಣ್ಣ ನಿಂತಲ್ಲೇ ಒಂದು ಬ್ರೀತಿಂಗ್ ಎಕ್ಸಸೈಸ್. ಬ್ರೀತಿಂಗ್ ಯಾಕೆ ಬೇಕು ಅಂತ ಹೇಳಿದ್ರೆ, ಸಡನ್ ಆಗಿ ನಾವು ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ದಾಗ ಬ್ರೆತ್ಲೆಸ್ ಆಗ್ತದೆ. ಬ್ರೀತಿಂಗ್ ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಆಟೋಮ್ಯಾಟಿಕ್ ಆಗಿ ಸ್ಯಾಚುರೇಷನ್ ಲೆವೆಲ್ ಇಲ್ಲಿ. ಸೊ ಸ್ಲೋ ಆಗಿ ಎಲ್ಲ ಇನ್ಹೇಲ್ ಮಾಡಿ, ಓಕೆ. ಹಾಗೆ ಸ್ಲೋ ಆಗಿ ಬ್ರೀತ್ ಔಟ್ ಮಾಡಿ. ಸೊ ಇನ್ಹೇಲ್ ಮಾಡುವಾಗ ಅದರಲ್ಲಿ ಎರಡು ಟೈಪ್ ಆಫ್ ಇನ್ಹೇಲೇಷನ್ ಇದೆ. ಒಂದು ಫಾರ್ ಎಕ್ಸಾಂಪಲ್ ಚೆಸ್ಟ್ ಇಂದ ಇನ್ಹೇಲ್ ಮಾಡ್ತೀವಿ, ಎರಡನೇದು ಡಯಾಫ್ರಾಮ್ ಇಂದ ಇನ್ಹೇಲ್ ಮಾಡ್ತೀವಿ. ನಾವು ಚೆಸ್ಟ್ ಇಂದ ಇನ್ಹೇಲ್ ಮಾಡಿದಾಗ ಏನಾಗುತ್ತೆ, ಕಂಪ್ಲೀಟ್ ಬ್ರೀತಿಂಗ್ ಆಗೋದಿಲ್ಲ. ಡಯಾಫ್ರಾಮ್ ಇಂದ ಮಾಡಿದಾಗ ಮಾತ್ರ ಕಂಪ್ಲೀಟ್ ಬ್ರೀತಿಂಗ್ ಆಗುತ್ತೆ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ, ನಿಮ್ಮ ಹೊಟ್ಟೆಯಿಂದ ತಗೊಂಡು ಕಂಪ್ಲೀಟ್ ಆಗಿ ಇನ್ಹೇಲ್ ಮಾಡಿ, ಸ್ಲೋ ಆಗಿ ಅದನ್ನ ಬ್ರೀತ್ ಔಟ್ ಮಾಡುವಾಗ ಪ್ಲೀಸ್ ಓಪನ್ ಯುವರ್ ಮೌತ್ ಅಂಡ್ ದೆನ್ ಯು ಬ್ರೀತ್. ಫೀಲ್ ಆಗ್ತಾ ಇದೆಯಾ? ಫೀಲಿಂಗ್ ಕಂಫರ್ಟಬಲ್ ಆಗ್ತಾ ಇದೆ. ಈ ಬ್ರೀತಿಂಗ್ ಎಕ್ಸರ್ಸೈಸಸ್ ಅನ್ನ when you are feeling tired, you can try this exercise in a sitting, standing, walking. ಎಲ್ಲಾ ಪೊಸಿಷನ್ ಅನ್ನು ಮಾಡೋದ್ರಿಂದ your heart will be healthy. ಮತ್ತೆ ಎಕ್ಸ್ಟ್ರಾ ಫ್ಯಾಟ್ ಏನಾದ್ರು ಗೈನ್ ಆಗಿದ್ರೆ when you do these exercises n number of times, at least once in an hour, ಒಂದು 5 times, irrelevant of position, ಕೂತಿದಾಗ, ನಡ್ಕೊಂಡು ಹೋಗುವಾಗ, ನಿಂತಿದಾಗ ಮಾಡ್ತಾ ಇದ್ರೆ your stomach will be in your control. ಸ್ಟೊಮಕ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇದ್ದಾಗ ಆ ಬ್ರೆತ್ಲೆಸ್ ಗ್ರಾಜುಲಿ ಅವಾಯ್ಡ್ ಆಗುತ್ತೆ. ಆಫ್ಟರ್ ಡೂಯಿಂಗ್ ದಿಸ್ ಎಕ್ಸಸೈಸ್ ತುಂಬಾ ಏನಾದ್ರು ಹಂಗ್ರಿ ಫೀಲ್ ಆದ್ರೆ ಪ್ಲೀಸ್ ಡೋಂಟ್ ಟೇಕ್ ದ ಹೆವಿ ಸಾಲಿಡ್ ಫುಡ್, ಪ್ಲೀಸ್ ಟೇಕ್ ಸಮ್ ಲೈಟ್ ಲಿಕ್ವಿಡ್ ಫುಡ್. ಒಂದು ಗ್ಲಾಸ್ ಆಫ್ ವಾಟರ್ ಹಾಕ್ಬೋದು, ಟೆಂಡರ್ ಕೋಕೋನಟ್ ಹಾಕ್ಬೋದು. ವಾಟರ್ ತಗೊಳ್ಳೋದ್ರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ಇಮಿಡಿಯೇಟ್ ಆಗಿ ಏನು ಹೆವಿ ಸಾಲಿಡ್ ತಗೋಬೇಕು. ಓಕೆನಾ? ಎಲ್ಲರಿಗೂ ಸನ್ಲೈಟ್ ಬೀಳ್ತಾ ಇದೆಯಾ? ನ್ಯಾಚುರಲ್ ವಿಟಮಿನ್ ಡಿ ಸಿಗ್ತಾ ಇದೆಯಾ? ಇಲ್ಲ ಬಿಸಿಲಲ್ಲಿ ಇಳಿಸಿದೀನಿ ಅಂತ ಬೇಜಾರಾಗ್ತಾ ಇದೆಯಾ? ಡೆಫಿಷಿಯನ್ಸಿ ಆಗಿದೆ ವೈಟಮಿನ್ ಡಿ. ಯಾಕೆ ವೈಟಮಿನ್ ಡಿ ಬೇಕು ಅಂತ ಹೇಳಿದ್ರೆ, ಒನ್ಸ್ ಏಜ್ ಅಡ್ವಾನ್ಸಸ್, ಒಂದು 35 ಇಯರ್ ಕ್ರಾಸ್ ಆದ್ಮೇಲೆ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಎಷ್ಟು ಬೋನ್ ಇದೆ? ಏನೇ ಐಡಿಯಾ? 206 or 306? ಸೊ 206 ಬೋನಿಗೂ ನಮ್ಗೆ ವಿಟಮಿನ್ ಬೇಕಲ್ವಾ? ನಾವೀಗ ಏನು ಫುಡ್ ತಗೋತಾ ಇದೀವಲ್ಲ, ಅದರಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆದ್ರೆ ಅವು ಬೋನ್ ವಿಲ್ ಬಿ ಬ್ರಿಟಲ್. ಸೊ ಬೋನ್ ಬ್ರಿಟಲ್ ಆದಾಗ ಏನಾಗುತ್ತೆ, ಇಂಜುರೀಸ್ ವಿಲ್ ಬಿ ಮೋರ್. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ಬೈ ದಿಸ್ ಟೈಮ್ 8:30 to 9:30 ಒಂದು ಮಾರ್ನಿಂಗ್ ವಾಕ್ ಹೋಗುವಾಗ ನ್ಯಾಚುರಲ್ ಸನ್ಲೈಟ್ ನಮ್ಮ ಬೇರೆ ವಿಟಮಿನ್ ಡಿ ವಿಲ್ ಬಿ ಗುಡ್. ಸೊ ಏಜ್ ಇಸ್ ಜಸ್ಟ್ ಎ ನಂಬರ್. ನಾವು ಇವಾಗಿಂದ ಹೆಲ್ತಿ ಆಗಿದ್ರೆ ಮುಂದಿನ ದಿನಗಳು ಕೂಡ ನಾವು ಹಾಗೆ ಹೆಲ್ತಿ ಆಗಿರ್ತೀವಿ. ಸೊ ಹಾಗಾಗಿ ಒಂದು 30 minutes ವಾಕ್ ವಿಲ್ ಬಿ ಐಡಿಯಲ್ ಇನ್ ಲೈಫ್. ಮತ್ತೆ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಅರ್ಲಿ ಮಾರ್ನಿಂಗ್ 6:30 ವಾಕ್ ಹೋಗ್ತಾರೆ, 6:30, 5:30ಗೆ. ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಏನಂತಂದ್ರೆ, ವೆನ್ ಯು ಗೋ ಆನ್ ದ ವಾಕ್ ಪ್ಲೀಸ್ ಕವರ್ ಯುವರ್ ಇಯರ್ಸ್. ಈಗ ರೀಸೆಂಟ್ ಡೇಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಬೆಲ್ ಸ್ಪ್ಯಾಲ್ಸ್ ಅಂತ ಒಂದು ಕಂಡೀಷನ್ ಬರ್ತಾ ಇದೆ. ಕಾರಣ ಯಾಕೆ ಅಂತ ಹೇಳಿದ್ರೆ, ಆ ಕೋಲ್ಡ್ ಏರ್ ಬಾಡಿ ಒಳಗಡೆ ಎಂಟರ್ ಆದಾಗ ಏನಾಗುತ್ತೆ, ನಮ್ಮ ಫೇಶಿಯಲ್ ಒಂದು ತುಂಬಾ ವೀಕ್ ಆಗಿರುತ್ತೆ, ಫೇಸ್ ಒಂದ್ ಕಡೆ ಹೇಳ್ಕೊಂಡ್ಬಿಡುತ್ತೆ. ಸೊ ವೆನ್ ಯು ಗೋ ಆನ್ ದ ಅರ್ಲಿ ಮಾರ್ನಿಂಗ್ ವಾಕ್ ಪ್ಲೀಸ್ ಕವರ್ ಯುವರ್ ಇಯರ್ಸ್. ಬೈ 8:30, 9:30 ಬಿಸಿಲಿದಾಗ ಓಕೆ. ಇಫ್ ಇಟ್ ಈಸ್ ಕೋಲ್ಡ್ ಇನ್ ದ ಮಾರ್ನಿಂಗ್ ಪ್ಲೀಸ್ ಕವರ್ ಯುವರ್ ಇಯರ್ಸ್. ದಿಸ್ ಇಸ್ ಫಾರ್ ಯುವರ್ ಹೆಲ್ತ್. ಸೆಕೆಂಡ್ ಅಂದ್ರೆ, ಡೇ ಟು ಡೇ ನನ್ನ ಕ್ಲಿನಿಕ್ ಅಲ್ಲಿ ತುಂಬಾ ಪೇಷಂಟ್ಸ್ ಬರ್ತಾ ಇದ್ದಾರೆ. ಸರ್ ಚೆನ್ನಾಗಿದೆ ಸರ್, ಬೆಳಿಗ್ಗೆ ಎದ್ರೆ ಫೇಸ್ ಒಂದ್ ಕಡೆ ಟರ್ನ್ ಆಗ್ಬಿಟ್ಟಿದೆ ಸರ್, ಕಣ್ಣನ್ನ ಮುಚ್ಚಕ್ ಆಗ್ತಾ ಇಲ್ಲ. ನಮ್ಮ ಎಕ್ಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಬಂಗಾರಪ್ಪ ಅವ್ರು ನೋಡಿದಿರಲ್ಲ, ಪ್ಲೀಸ್ ಆ ತರ ಒಂದ್ ಕಡೆ ಹೇಳ್ಕೊಂಡ್ಬಿಡುತ್ತೆ. ವೆನ್ ಯು ಗೋ ಆನ್ ದ ಅರ್ಲಿ ಮಾರ್ನಿಂಗ್ ಪ್ಲೀಸ್ ಕವರ್ ಯುವರ್ ಇಯರ್ಸ್.